ಇನ್ನು ಬಿಡದಿ ಬಳಿ ಟೌನ್ಶಿಪ್ ಯೋಜನೆ ಪರ ವಿರೋಧ ಪ್ರತಿಭಟನೆಗಳು ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಬೈರಮಂಗಲ ಗ್ರಾಮಕ್ಕೆ ಇಂದು ಎಚ್ಡಿಕೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಟೌನ್ಶಿಪ್ ಯೋಜನೆ ಪರ ರೈತರಿಂದ ಪ್ರತಿಭಟನೆ ಹಿನ್ನೆಲೆ ಬೈರಮಂಗಲ ಗ್ರಾಮದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆ ಕೂಡ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮ ಇದು. ಇವತ್ತು ಒಂದಷ್ಟು ರೈತರು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈಗಾಗಲೇ 80% ಪರ ಇದ್ದಾರೆ, ಇನ್ನು 20% ಮಾತ್ರ ವಿರೋಧ ಇರುವಂಥದ್ದು ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ ಇದೆಯೋ ಅಥವಾ ನಿಜ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ. ಆದರೆ ಈಗ 20% ರೈತರೇನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೋ ಆ ರೈತರು ಇವತ್ತು 11 ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೈರಮಂಗಲದಲ್ಲಿ. ಹಾಗಾಗಿ ಇದೇ ಭಾಗಕ್ಕೆ ಇವಾಗ 11 ಗಂಟೆಗೆ ಕೇಂದ್ರ ಸಚಿವ ಎಚ್ಡಿಕೆ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಒಂದು ಭದ್ರತೆ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ರೈತರಿಂದ ಪರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ವರ್ಸಸ್ ರೈತರು ಎಂಬಂತೆ ಈಗ ಈ ಯೋಜನೆ ವಿರುದ್ಧದ ಹೋರಾಟ ನಡೀತಾ ಇದೆ. ಯೋಜನೆ ವಿರೋಧಿಸಿ ಬೈರಮಂಗಲ ಗ್ರಾಮದ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯೋಜನೆ ಪರ ಇರುವಂತಹ ರೈತರಿಂದಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ನೋಡಿ, ಬಹಳಷ್ಟು ಕುತೂಹಲ ಇದೆ. ಇವತ್ತು ಈಗಾಗಲೇ ಹೇಳ್ತಾ ಇದೆ, ಒಂದಷ್ಟು ರೈತರು ಪರ ಇದ್ದಾರೆ, ಒಂದಷ್ಟು ಜನ ವಿರೋಧ ಇದ್ದಾರೆ. ಎರಡೂ ಕಡೆಯಿಂದ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ. ನಮಗೆ ಯೋಜನೆ ಬೇಕು, ಭೂಸ್ವಾಧೀನ ಮಾಡಿ ಅಂತ ಹೇಳಿ ಧರಣಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಯೋಜನೆ ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ. ಬೈರಮಂಗಲದಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಯೋಜನೆ ಪರ ರೈತರು ಕೂಡ. ಎಚ್ಡಿಕೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಯೋಜನೆ ಪರ ರೈತರು ಈಗ ಹಠ ಹಿಡಿದಿದ್ದಾರೆ. ಕಾರಣ ಏನು ಅಂತಂದ್ರೆ ಅವರೇ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು ಮೊದಲನೇದಾಗಿ. ಇನ್ನು ಧರಣಿ ಸ್ಥಳಕ್ಕೆ ಬರದಿದ್ರೆ ಬಹಿರಂಗ ಚರ್ಚೆ ಸ್ಥಳಕ್ಕೆ ತೆರಳುವ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಂದ ತೀವ್ರ ವಿರೋಧ, ಜೊತೆಗೆ ಒಂದು ಕಡೆ ಪರ, ಒಂದು ಕಡೆ ವಿರೋಧ ಎಲ್ಲವೂ ಕೂಡ ವ್ಯಕ್ತ ಆಗ್ತಾ ಇದೆ ಇವತ್ತು. ಹಾಗಾಗಿ ಇವತ್ತು 11 ಗಂಟೆಗೆ ಬೈರಮಂಗಲದಲ್ಲಿ ಯಾವೆಲ್ಲ ರೈತರು ಪರ ಇದ್ದಾರೆ, ಯಾವೆಲ್ಲ ರೈತರು ವಿರೋಧವಾಗಿದ್ದಾರೆ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಸುಮಾರು 70ರಿಂದ 80% ರೈತರು ಈ ಯೋಜನೆಯ ಪರ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಪರಿಹಾರ ಹಣ ಕೊಟ್ಟುಬಿಡಿ, ಬೇರೆ ಕಡೆ ಜಮೀನು ಕೊಡಿ, ಅದಾದ ನಂತರ ಭೂಸ್ವಾಧೀನ ಮಾಡ್ಕೊಳ್ಳಿ ಬೇಕಾದ್ರೆ ಅಂತೇಳಿ ಒಪ್ಕೊಂಡಿದ್ದಾರೆ. ಆದರೆ ಇನ್ನೂ ಒಂದು 20% ರೈತರು ಮಾತ್ರ ಯಾವುದೇ ಕಾರಣಕ್ಕೂ ನೀವು 2 ಕೋಟಿ ಅಲ್ಲ, ನೀವು ಎಷ್ಟು ಕೋಟಿ ಹಣ ಕೊಟ್ಟರು ನಮ್ಮ ಭೂಮಿ ಮಾತ್ರ ನಾವು ಬಿಟ್ಕೊಡೋದಿಲ್ಲ ಅನ್ನೋದು ಅವರ ಒಂದು ವಾದ ಆಗಿದೆ. ಹಾಗಾಗಿ ಇವತ್ತು ಎರಡೂ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಸಿಎಂ ಬರ್ತಾರಾ ಅಥವಾ ಇಲ್ವಾ ಅನ್ನೋಂಥ ಕುತೂಹಲ ಕೂಡ ಇದೆ. ಹೀಗೆ